ಪರಿಶುದ್ಧನು ಪ್ರೇಮ ಸ್ವರೂಪನಾದ ಪ್ರೀತಿಯುಳ್ಳ ಪರಿಶುದ್ಧನಾದ ತಂದೆಯಾದ ದೇವ, ನಿಮ್ಮ ಪವಿತ್ರವುಳ್ಳ ನಾಮಕ್ಕೆ ವಂದನೆಗಳು. ಈ ಸಮಯದಲ್ಲಿ ಈ ರೀತಿಯಾಗಿ ಸೇರಿ ನಿನ್ನ ಮಾತುಗಳನ್ನು ತಿಳಿಯುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು, ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ಕೇಳುವಂಥ ಮಾತುಗಳು, ಹೇಳುವಂಥ ಮಾತುಗಳು ಮಾನವನ ಕಲ್ಪಿತ ಮಾತುಗಳಾಗಿರದೆ ನಿನ್ನ ಮಾತುಗಳನ್ನೇ ನಿನ್ನ ಮಕ್ಕಳಿಗೆ ಈ ಸಮಯದಲ್ಲಿ ತಿಳಿಯಪಡಿಸಬೇಕೆಂದು ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಮುದ್ದು ಮಗನು, ನಮ್ಮೆಲ್ಲರಿಗೂ ರಕ್ಷಕನು, ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡ ಹೊಂದಿದ್ದೇವಪ್ಪ ತಂದೆ, ಆಮೆನ್. ಸರಿ ಪ್ರಿಯರೇ, ಮೊದಲನೇದಾಗಿ ದೇವಾದಿದೇವನು, ಸರ್ವಸೃಷ್ಟಿಗೆ ಒಡೆಯನು, ಸರ್ವೇಶ್ವರನು, ರಾಜರಿಗೆ ಎಲ್ಲರಿಗೂ ರಾಜನು, ಏಕದೇವರಾಗಿರ್ತಕ್ಕಂಥ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಆತನ ಪ್ರಿಯಕುಮಾರನು, ನಮ್ಮೆಲ್ಲರಿಗೂ ರಕ್ಷಕನು ಆದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸೋರಾಗಿದ್ದೇನೆ. ಸರಿ ಪ್ರಿಯರೇ, ಈ ಒಂದು ಭಾನುವಾರದ ಸಮಯದಲ್ಲಿ ದೇವರು ನಮ್ಮನ್ನು ಪ್ರೀತಿಸಿ ಈ ರೀತಿಯಾಗಿ ದೇವರ ವಾಕ್ಯವನ್ನು ನಾವು ಕೇಳುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಈ ಅವಕಾಶವನ್ನು ನಾವು ಸದುಪಯೋಗ ಮಾಡಿಕೊಂಡು ದೇವರು ಹೇಳುವಂಥ ಮಾತುಗಳು ಏನು, ಎಂಥವು ಎಂಬುದನ್ನು ಈ ಒಂದು ಸಂದರ್ಭದಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಯಾಕೆಂದರೆ ದೇವರ ವಾಕ್ಯವನ್ನು ಕೇಳುವಂಥ ನಾವು, ದೇವರ ವಾಕ್ಯದ ಪ್ರಕಾರ ನಡಿಬೇಕಾಗಿರ್ತಕ್ಕಂಥ ನಾವು, ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಬೇಕಾಗಿರ್ತಕ್ಕಂಥ ನಾವು ಈ ಲೋಕದಲ್ಲಿ ಲೋಕ ಆಶಯೊಳಗೆ ಬಿದ್ದು ದೇವರನ್ನು ಮರೆತು ದೇವರನ್ನು ಧಿಕ್ಕರಿಸಿ ಈ ಲೋಕದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ ಪ್ರಿಯರೇ. ಒಂದು ಸಾರಿ ನಾವು ನೋಡಿಕೊಂಡ್ರೆ 2025 ಎಂಬ ವರ್ಷವನ್ನು ಕಳೆದು 2026ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಕಾಲಿಡುವಂಥ ನಾವು ನಮ್ಮ ಜೀವಿತದಲ್ಲಿ ಏನಾದರೂ ಬದಲಾವಣೆ ಎಂಬುದು ನಮ್ಮ ಜೀವಿತದಲ್ಲಿ ನಾವು ಕಾಣ್ತಾ ಇದ್ದೇವಾ ಎಂಬುದನ್ನು ಒಂದು ಸಾರಿ ನಾವು ನಮ್ಮನ್ನು ನಾವೇ ಪರಿಶೋಧನೆ ಮಾಡೋ ಪ್ರಿಯರೇ. ಯಾಕೆಂದರೆ ಒಂದು ಸಾರಿ ನಾವು ಇಂದಿನ ದಿನ ನೋಡ್ಕೊಂಡು ಹೋದರೆ, ನಾವು ಯೂಟ್ಯೂಬಲ್ಲಿ ಅಥವಾ ಟಿ ವಿ ಚಾನಲ್ಗಳಲ್ಲಿ ನಾವು ನೋಡುವುದಾದರೆ 2026 ಜನರು ಯಾವ ರೀತಿ ಬರಮಾಡಿಕೊಂಡ್ರು ಅಂತ ಒಂದು ಸಾರಿ ನಾವು ಚಾನಲ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಆ ಥರ ನೋಡ್ತಾ ಹೋದರೆ ಎಷ್ಟು ಬಾಧೆಯಾಗಿರ್ತಕ್ಕಂಥ ವಿಷಯ, ಎಷ್ಟು ದುಃಖ ಪಡುವಾದ ವಿಷಯ ಅಂತ ನಮಗೆ ಗೊತ್ತಾಗುತ್ತೆ ಪ್ರಿಯರೇ. ಯಾಕೆಂದರೆ ಮನುಷ್ಯರು ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಸಾರಿ ನಾವು ನೋಡ್ಕೊತ ಹೋದರೆ, ಆ ಒಂದು ದಿನಗಳಲ್ಲಿ ಕುಡಿಯುತ್ತಾ ತಿನ್ನುತ್ತಾ ತಮಗಿಷ್ಟ ಬಂದ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ತಮ್ಮ ಮೇಲೆ ತಮ್ಮ ದೇಹದ ಮೇಲೇ ಪರಿಜ್ಞಾನ ಇಲ್ಲಾರ್ದಂಗೆ ಆ ರಸ್ತೆಯಲ್ಲಿ ಬಿದ್ದು ತಿರುಗಾಡ್ತಾ ಒದ್ದಾಡ್ತಾ ಈ ರೀತಿ ನೋಡಿದಾಗ ದೇವರಿಗೆ ಎಷ್ಟು ಬಾಧ ಆಗ್ಬೋದು ಪ್ರೇರೆ. ದೇವರು ಹೇಳ್ತಾ ಇದ್ದಾನೆ, ಕಾಲವು ಸಮಯವು ಎಲ್ಲವೂ ದೇವರ ವಶದಲ್ಲಿದೆ. ದೇವರು ನಮ್ಮನ್ನು ಪ್ರೀತಿಸಿ ಪುನಃ ಒಂದು ಅವಕಾಶವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಾನಂದರೆ ಅದನ್ನು ನಾವು ಯಾವ ರೀತಿಯಾಗಿ ಉಪಯೋಗಿಸಬೇಕು ಎಂಬುದು ಗೊತ್ತಿಲ್ಲಾರ್ದಂಗೆ ಮನುಷ್ಯರು ಏನು ಮಾಡೋಕ್ಕಾಚಾರಂದರೆ ತಮಗೆ ಇಷ್ಟ ಬಂದಂಗೆ ರೀತಿಯಲ್ಲಿ ಲೋಕದಲ್ಲಿ ಜೀವನ ಮಾಡೋದನ್ನು ನಾವು ಕಾಣ್ತಾ ಇದ್ದೇವೆ ಪ್ರೇರೆ. ಆದರೆ ಇನ್ನೊಂದು ಕಡೆ ನೋಡಿದ್ರೆ ಕ್ರೈಸ್ತವರು ಕೂಡ ಒಂದು ರೀತಿಯಲ್ಲಿ ಕ್ರೈಸ್ತವ್ರನ್ನ ಉತ್ತಮ ಅಂತ ನಾವು ನೋಡ್ಬೋದು. ಯಾಕೆಂದರೆ ನಾನು ಅವತ್ತು ನೋಡ್ತಾ ಇದ್ದೆ ಪ್ರೇರೆ, ಎಲ್ಲರ ಯೂಟ್ಯೂಬ್ ಚಾನಲ್ಲು ಚೆಕ್ ಮಾಡಿದೆ. ನಾನು ಅವತ್ತು ಕುಂತ್ಕೊಂಡು ನೈಟ್ 11, 11:30, 12 ಆದರೂ ಕೂಡ ಎಲ್ಲ ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ಕೊತ ಹೋದೆ. ಹೇಳುವಂಥ ವಿಷಯ ಕ್ರೈಸ್ತರಾಗಿರ್ತಕ್ಕಂಥ ಕ್ರೈಸ್ತರು ಆ ಸಂದರ್ಭದಲ್ಲಿ ಮಾಡುವಂಥ ವಿಷಯ ಏನಂದರೆ, ನಾವು ಮೊದಲನೇ ವರ್ಷವನ್ನು ಯಾವ ರೀತಿ ಬರಮಾಡಿಕೊಳ್ಬೇಕಂದ್ರೆ ಒಂದು ಆರಾಧನೆ ಮುಖಾಂತರವಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮೂಲಕವಾಗಿ ನಾವು ಈ ಒಂದು ಇಯರ್ 2026 ಬರಮಾಡಿಕೊಳ್ಳೋಣ ಎಂಬ ಮನುಷ್ಯರನ್ನ, ಅಂಥ ವ್ಯಕ್ತಿಗಳನ್ನು ನೋಡಿದ ಪ್ರೇರೆ ಒಂದು ಸಾರಿ ಸಂತೋಷನೇ ಅನ್ನಿಸ್ತಾನೆ. ಯಾಕಂದರೆ ಒಂದು 2025ರಿಂದ 26ಕ್ಕೆ ಕಾಲಿಡುವಂಥ ನಾವು, ವರ್ಷಗಳಿಂದ ವರ್ಷಕ್ಕೆ ದಾಟುವಂಥ ನಾವು ಅವರು ಹೇಳುವಂಥ ನಾವು ಜೀವಿತ ಯಾವ ರೀತಿ ಇರಬೇಕಂದ್ರೆ ದೇವರಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ನಮ್ಮ ಜೀವಿತನ ನಾವು ಅಪ್ಡೇಟ್ ಮಾಡ್ಕೊತ ಹೋಗ್ಬೇಕು ವಿನಃ ನಾವು ಅದೇ 2025ರಲ್ಲಿ ಹೆಂಗಿದ್ವು ಈ ವರ್ಷವೂ ಕೂಡ ನಾವು ಅದೇ ರೀತಿಯಾಗಿ ಇರ್ತೀವಿ ಅಂದರೆ ದೇವರು ಮೆಚ್ಚಲ್ಲ ಪ್ರೇರೆ. ದೇವರೊಂದು ಮಾತು ಹೇಳ್ತಾರೆ ಪ್ರೇರೆ, ಎಫೆಸದವರಿಗೆ ಬರೆದ ಪತ್ರಿಕೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ. ಇನ್ನೊಂದು ಸಾರಿ ನಾವು ನೋಡ್ಕೊಳ್ಳೋಣ. ಎಫೆಸದವರಿಗೆ 4:23 ಇರುತ್ತೆ ಪ್ರೇರೆ, ಅದು 22ರಿಂದ ಹೋದ್ರಿ. ಸತ್ಯೋಪದೇಶವು ಯಾವುವೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿಬಿಡಬೇಕು. ಅದು
ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ಇಲ್ಲಿ ದೇವರು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ವಾಕ್ಯದ ಮೂಲಕ ದೇವರು ನಮಗೆ ಪ್ರತಿ ದಿನವೂ, ಪ್ರತಿ ಸಮಯವೂ, ಪ್ರತಿ ಕ್ಷಣವೂ ಕೂಡ ಎಚ್ಚರಿಸುವಂಥ ಮಾತಿದು. ಏನು ಹೇಳೋಕ್ಕಾಚನ ಅಂದರೆ ದೇವರು ವಾಕ್ಯದ ಮೂಲಕ ನಮಗೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಬಿಟ್ಟು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ದೇವರು ನಮ್ಗೆ ಹೇಳುವಂಥ ಮಾತು ಏನಂದರೆ ಪ್ರಿಯರೇ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಬಿಟ್ಟು ಪೂರ್ವ ಸ್ವಭಾವವನ್ನು, ನಿಮ್ಮ ಹಿಂದಿನ ಕಾಲದ ಸ್ವಭಾವವನ್ನು ನೀವು ತೆಗೆದು ಹಾಕಿಬಿಡ್ರಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾನೆ ಪ್ರಿಯ. ಇದು ಕೇವಲ ಜನವರಿಗೆ ಮಾತ್ರ ಸೀಮಿತ ಅಲ್ಲ, ಅಥವಾ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಅಲ್ಲ. ದೇವರು ಏನು ಹೇಳ್ತಾನಂದರೆ, ಪ್ರತಿದಿನವೂ ಕೂಡ ನಾವು ಅಪ್ಡೇಟ್ ಆಗ್ತಾನೆ ಹೋಗ್ತಾ ಇರಬೇಕು. ನಮ್ಮ ಜೀವಿತದಲ್ಲಿ ನಾವು ನಿನ್ನೆ ಯಾವ ರೀತಿ ಇದ್ವೋ ಅದಕ್ಕಿಂತ ಈ ದಿನವನ್ನು ನಾವೇನು ಮಾಡಬೇಕು, ಉತ್ತಮವಾಗಿಸುವುದಕ್ಕೆ ನಾವು ಪ್ರಯಾಸ ಪಡಬೇಕು ಪ್ರಿಯ. ಅಂದರೆ ದೇವರು ನಮ್ಗೆ ಏನು ಹೇಳೋಕ್ಕಾಗ್ತದೆ, ಪ್ರತಿದಿನವೂ ಕೂಡ ನಾವೇನಾಗ್ತಾ ಇರಬೇಕು, ನೂತನವಾಗಿ ನಮ್ಮ ಜೀವಿತದಲ್ಲಿ ನಾವು ಆಧ್ಯಾತ್ಮಿಕವಾಗಿ ಬೆಳವಣಿಗೆಯಾಗಿ ನಾವು ವೃದ್ಧಿ ಆಗ್ತಾ ಇರಬೇಕು. ಒಂದು ಸಾರಿ ನಾವು ನೋಡಿದ್ರೆ ನಮ್ಮ ಜೀವಿತ ಹಿಂದಿನ ಕಾಲದಲ್ಲಿ ಯಾವ ರೀತಿ ಅಂದರೆ, ಅದೇ ಕತ್ತಲೆಯ ಜೀವಿತದಲ್ಲಿ ನಾವು ಜೀವಿಸ್ತಾ ಮಾಡ್ತಾ ಬಂದು ಅದೇ ಜೀವನ ಮಾಡ್ಕೊತ ಬಂದ್ವಿ. ಅದು ನಮ್ಮ ಜೀವಿತದಲ್ಲಿ ಏನಾದರೂ ಇದೆಯಾ ಬದಲಾವಣೆ ಅಂದರೆ ಏನೂ ಇಲ್ಲ ಪ್ರೇರೆ. ಒಂದು ಸಾರಿ ನಾವು ಹಿಂದಿನ ಜೀವಿತದಲ್ಲಿ ನೋಡಿಕೊಂಡ್ರೆ ಅದೇ ಕೋಪ, ಅದೇ ಸಿಟ್ಟು, ಅದೇ ದ್ವೇಷ, ಅದೇ ಈ ಲೋಕದ ಆಸೆಗಳು, ಈ ಲೋಕದಲ್ಲಿ ನಾವು ದೇವರು ಮಾಡಬೇಡ ಅಂದಿರ್ತಕ್ಕಂಥ ಪ್ರತಿಯೊಂದು ಕೆಲಸಗಳನ್ನ ಕೂಡ ನಾವು ಮಾಡಬೇಡ ಅಂತ ದೇವರು ಏನು ಹೇಳ್ತಾನೋ ಅದೇ ಕೆಲಸಗಳನ್ನು ನಾವು ಪುನಃ ಮಾಡ್ಕೊತ ಈ ಲೋಕದಲ್ಲಿ ನಾವು ಜೀವಿಸ್ತಾ ಬಂದಿವಿ. ಆದರೆ ನಮ್ಮ ಜೀವಿತಕ್ಕೆ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ಈ ಒಂದು ಸಮಯನ ನಾವು ಒಂದು ಮೆಟ್ಟಿಲಂತಲೇ ಅನ್ಕೋಬೋದು. ಯಾಕಂದರೆ ಹೊಸ ವರ್ಷ ಬಂತು ಅಂದ ತಕ್ಷಣ ಜನರು ಏನು ಮಾಡ್ತಾರೆ, ಇಷ್ಟು ದಿನ ಇಲ್ಲ ಆಗಿರ್ತಕ್ಕಂಥ ಆ ಒಂದು ಭಾವನೆ ಹೊಸ ವರ್ಷಕ್ಕೆ ಏನಾಗುತ್ತಾ ನಮ್ಮ ಮನಸ್ಸಿಗೆ ಬರುತ್ತೆ. ಇದು ಹೊಸ ವರ್ಷ ಬಂತು, ನನ್ನ ಜೀವಿತದಲ್ಲಿ ನಾನು ಏನಾದರೂ ಬದಲಾವಣೆ ಆಗಬೇಕಂತ ಮನುಷ್ಯನ ಅವತ್ತು ಅಂದ್ಕೊಳ್ತಾನೆ. ಬೈಬಲ್ ಏನು ಹೇಳುತ್ತಾ, ಯಾವಾಗಲೂ ನೀವೇನು ಮಾಡ್ತೀರಿ, ಸಂತೋಷವಾಗಿರ್ರಿ. ನಿನ್ನೆಗಿಂತ ನಮ್ಮ ಜೀವಿತ ಇವತ್ತಿಂದೇ, ನಾಳೆ ನಾವು ಇರ್ತೇವೋ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ಯಾವಾಗಲೂ ದೇವರಲ್ಲಿ ನೀವು ಸಂತೋಷವಾಗಿರಿ ಅಂತ ಹೇಳಿದ್ರೆ, ಈ ಲೋಕ ಏನು ಮಾಡುತ್ತಂದರೆ ಕೆಲವು ದಿನಗಳನ್ನ ಇಟ್ಟುಕೊಂಡು ಆ ದಿನಗಳಲ್ಲಿ ಸಂತೋಷ ಪಡೋಕ್ಕೆ ಟ್ರೈ ಮಾಡ್ತದೆ. ಓಕೆ ಪರವಾಗಿಲ್ಲ, 2026ಕ್ಕೆ ಕಾಲಿಟ್ಟಿವ ಅಂದ ತಕ್ಷಣ ನಾವೇನು ಮಾಡಬೇಕು. ನನಗೆ ಅನೇಕ ಜನರು ಫೋನ್ ಮಾಡಿ ಹೇಳಿದ ವಿಷಯ ಏನಂದರೆ, 2026ಕ್ಕೆ ಕೆಲವು ಅಂದ್ಕೊಳ್ತಾ ಇದ್ವಿ ನಾವೇನಂದರೆ, ಈ 2025ರಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟ್ಗಳು ನಮ್ಮಲ್ಲಿ 2026ರಲ್ಲಿ ಇರಬಾರ್ದು ಅಂದರೆ ಅವೆಲ್ಲ ಆ ಥರ ಫೋನ್ ಮಾಡ್ಕೇಶ್ ಏನಂದರು, 2026ರಲ್ಲಿ ನಿರ್ಧಾರಗಳೇನು ನಿನ್ನ ಅಂದರೆ ಇದಕ್ಕಿಂತ ಮೊದಲು ದೇವ್ರು ಏನು ಹೇಳ್ತಾನೆ, ಯಾವಾಗಲೂ ನಾವೇನು ಮಾಡ್ತಿರ್ಬೇಕು, ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ತಾನೆ ಇರ್ಬೇಕಂದ್ರೆ. ಆದರೆ 2026 ಬಂದ ತಕ್ಷಣ ಅಂದರೆ ಹೊಸ ವರ್ಷ ಅಂದ ತಕ್ಷಣ ಮನುಷ್ಯರಿಗೆ ಏನಾಗುತ್ತೆ, ಒಂದು ಮನಸ್ಸಿನಲ್ಲಿ ಒಂದು ಭಾವನೆ, ಈ ವರ್ಷ 2025ರಲ್ಲಿ ನಾನು ಈ ರೀತಿ ಕಳೆದೋಯ್ತು, 2024ರಲ್ಲಿ ನಂದು ಈ ರೀತಿ ಹೋಯಿತು, 2023ರಲ್ಲಿ ನಂದು ಈ ರೀತಿ ಹೋಯಿತು. ಆದರೆ ಈ ಹೊಸ ವರ್ಷ ಆದರೂ ಕೂಡ ನಾನು ಏನು ಮಾಡಬೇಕು, ಅಪ್ಡೇಟ್ ಆಗಬೇಕು. ಅವ್ರನ್ನು ಕೇಳಿದ ಒಂದೇ ಮಾತು ಏನಂದ್ರು ಗೊತ್ತಾ, ಈ ವರ್ಷದಲ್ಲಿ ನೀನು ಏನು ಅಂದ್ಕೊಂಡಿದ್ದೆ, ನಾನು ಏನು ಹೇಳಿಲ್ಲ. ಅದಕ್ಕೆ ಏನಂದರು, ಒಂದು ಬುಕ್ಕದಲ್ಲಿ ನನ್ನ ಫ್ರೆಂಡ್ಸ್ ಹೇಳೋ ಸಜೆಷನ್ ಏನಂದರೆ, ಒಂದು ಬುಕ್ಕದಲ್ಲಿ ಈ ಕಡೆ ನಿನಗೇನು ಬೇಕಂತ ದೇವ್ರ ಹತ್ರ ಕೇಳು, ಈ ಸೈಡ್ ಏನು ಮಾಡ್ತಿದ್ದಿ ನೀನು ದೇವ್ರಿಗೆ ಏನು ಮಾಡ್ತಿದ್ದೆ ಅಂತ ಅದನ್ನು ಒಂದು ಕಡೆ ಬರೀ. ಅಂದರೆ ಅವು ನನಗೂ ಒಂದು ಸ್ವಲ್ಪ ಒಳ್ಳೆಯದು ಅನ್ನಿಸ್ತು. ಯಾಕಂದರೆ ನೀನು ದೇವರಿಂದ ಕೇಳುವಂಥ ವಿಷಯಗಳು ಒಂದು ಪೇಜಲ್ಲಿ, ನೀನು ದೇವರಿಗೆ ಮಾಡುವಂಥ ವಿಷಯಗಳು ಒಂದು ಪೇಜಲ್ಲಿ ಬರೆದು, ಅವ್ರು ಏನಂದ್ರಂತೆ, ದೇವರ ಮೊದಲು ಹೇಳ್ತಾನೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀನು ತವಕಪಟ್ಟರೆ ನಿನಗೇನು ಬೇಕೆಂಬುದು ದೇವರಿಗೆ ಗೊತ್ತಾದ. ಖಂಡಿತವಾಗಿ ದೇವರು ನಮ್ಮ ಜೀವಿತದಲ್ಲಿ ಕೊಡುವಾತನಾಗಿದ್ದಾನೆ. ಓಕೆ 2025 ಹೆಂಗೋ ಕಳೆದೋಯ್ತು, ನಾವು ಈ ಲೋಕದ ಆಸೆಗೆ ಬಿದ್ದು, ಈ ಲೋಕದ ಸಿರಿ ಸಂಪತ್ತಿಗೋಸ್ಕರ ಈ ಲೋಕದಲ್ಲಿ ನಾವು ಅದೇ ಜೀವನ, ಅದೇ ಜೀವಿತ, ಅದೇ ಎಲ್ಲವನ್ನ ಅದನ್ನೇ ಕಂಟಿನ್ಯೂ ಮಾಡ್ಕೊತ ಬಂದ್ವಿ. ಆದರೆ 2026 ಕ್ಯಾಲೆಂಡರ್ ಚೇಂಜ್ ಆಗುತ್ತಲ್ಲ, ಅಂದರೆ ಕ್ಯಾಲೆಂಡರ್ನ ಕಂಪಲ್ಸರಿ ಏನು ಮಾಡ್ಬೇಕು, ನಾವು ಚೇಂಜ್ ಮಾಡ್ತೀವಿ. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಾದರೂ ಕೂಡ ನಾವೇನು ಮಾಡ್ಬೇಕು, ಹೊಸ ವರ್ಷ ಅಂದ ತಕ್ಷಣ ನಮ್ಮ ಜೀವಿತನ ಈ ಸಮಯದಲ್ಲಾದರೂ ನಾವೇನು ಮಾಡ್ಕೊಳ್ಳೋಣ, ಚೇಂಜ್ ಮಾಡ್ಕೊಳ್ಳೋಕೆ. ನಾವು 2025ರಲ್ಲಿ ನಾವು ಯಾವ ರೀತಿ ಇದ್ವು, ಈ ವರ್ಷವೂ ನಾವು ಅದೇ ರೀತಿ ಜೀವನ ಮಾಡ್ತೇವಂದರೆ ಆಗಲ್ಲ. ಯಾಕಂದರೆ ದೇವರು ನಮ್ಮ ಮರಣ ಯಾವಾಗಿಟ್ಟನ ನಮಗೆ ಗೊತ್ತಿಲ್ಲ. ನಾವು ಇವತ್ತಿರ್ಬೋದು, ನಾಳೆ ನಮ್ಮ ಜೀವಿತ ಇಲ್ಲಾರ್ದಂಗೆ ಹೋಗ್ಬೋದು ಪ್ರೇರೆ. ಆದ್ದರಿಂದ ದೇವ್ರು ಏನು ಹೇಳ್ತಾನಂದರೆ, ನಮ್ಮ ಜೀವಿತವನ್ನು ನಾವು ಅಪ್ಡೇಟ್ ಮಾಡ್ಕೊತಾನೆ ಇರಬೇಕಿಲ್ಲ. ದೇವ್ರು ಹೇಳೋಕಚನ ಪ್ರೇರೆ, ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ನಮಗೆ ಈ ಮಾತು ಯಾವಾಗ ಅರ್ಥ ಆಗತ್ತಂದರೆ, ಈ ವರ್ಷ ದಿನಗಳಲ್ಲಿ ಮಾತ್ರ ಇಂಥ ಮಾತುಗಳು ನಮ್ಗೆ
ನಮ್ಮ ಜ್ಞಾಪಕಕ್ಕೆ ಬರ್ತಾ. ಆದರೆ ದೇವ್ರು ಹೇಳುವ ಮಾತೇನೆಂದರೆ, ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ನಾವು ಹಳೆಯದನ್ನು ಬಿಟ್ಟು ಏನು ಮಾಡ್ತಾ ಇರಬೇಕು, ಹೊಸಬರಾಗ್ತಾನೆ ಇರಬೇಕು. ನಮ್ಮ ಜೀವಿತದಲ್ಲಿ ನಾವು ಪ್ರತಿದಿನವೂ ಕೂಡ ಹೊಸಬರಾಗಿ ದೇವರ ಒಂದು ಸನ್ನಿಧಾನಕ್ಕೆ ಏನಾಗಬೇಕು, ಹತ್ತಿರ ಆಗ್ತಾನೆ ಹೋಗಬೇಕು. ಆದರೆ ನಾವೇನು ಮಾಡೋಕೆ ನಮ್ಮ ಅದೇ ಹಿಂದಿನ ನಡತೆಯನ್ನು ಏನು ಮಾಡ್ತಾಯಿದ್ದೀವಿ, ಕಂಟಿನ್ಯೂ ಮಾಡ್ತಾನೆ ಇದ್ದೀವಿ, ಅದನ್ನೇ ಹೊತ್ಕೊಂಡ್ಬರ್ತಾಯಿದ್ವಿ. ಹಿಂದಿನ ಕಾಲದಲ್ಲಿ ಇರ್ತಕ್ಕಂಥ ಅದೇ ಪಾಪ, ಅದೇ ದ್ವೇಷ, ಅದೇ ಕೋಪ, ಅದೇ ಸಿಟ್ಟು ನಾವೇನು ಮಾಡೋಕೆ ಇವಾಗೂ ಕೂಡ ನಾವೇನು ಮಾಡ್ತಿದ್ವಿ, ಕಂಟಿನ್ಯೂ ಮಾಡ್ತಾಯಿದ್ದೀವಿ ಪ್ರೇರೆ. ಆದರೆ ಈ ಒಂದು ವರ್ಷ ಅಂತ ಅಡ್ಡ ಇಟ್ಕೊಂಡಾದ್ರೂ ನಾವೇನು ಮಾಡೋಣ, ನಮ್ಮ ಜೀವಿತವನ್ನು ನಾವೇನು ಮಾಡೋಣ, ತಿದ್ದಿಕೊಳ್ಳೋಣ. ನಾವು ಹೊಸ ವರ್ಷ ಆಚರಿಸಬೇಕು ಬೇಡವೋ, ಅದು ಎರಡನೇ ಮಾತು ಪ್ರೇರೆ. ಆದರೆ ಈ ಲೋಕ ಏನು ಮಾಡ್ತಾ, ಹೊಸ ವರ್ಷ ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಒಂದು ಭಾವನೆ ಏನು ಬರ್ತದ, ಹೊಸ ವರ್ಷ ಅಂದ ತಕ್ಷಣ ಏನು ಹೊಸದಪ್ಪ ಇದೆಂಬ ನಮ್ಮ ಆಲೋಚನೆ ಬರುತ್ತೆ ನೋಡು. ಆ ಒಂದು ಭಾವನೆಯಿಂದ ಅದನ್ನು ನಾವೇನು ಮಾಡೋಣ, ನಮ್ಮ ಜೀವಿತವನ್ನು ನಾವು ತಿದ್ದಿಕೊಳ್ಳೋಣ. ಆ ಒಂದು ಭಾವನೆಯಿಂದ ನಾವೇನು ಮಾಡೋಣ, ದೇವರ ಹತ್ತಿರಕ್ಕೆ ಇನ್ನೂ ಹತ್ತಿರ ಆಗೋಣ ಪ್ರೇರಣೆ. ನನಗೊಂದು ಸಂತೋಷ ಏನಂದರೆ, ನಮ್ಮ ಕ್ರೈಸ್ತವರು ಎಲ್ಲರೂ ಪ್ರಾರ್ಥನೆ ಮೂಲಕವಾಗಿ ಮೊಣಕಾಲೂರಿ ಎಲ್ಲರನ್ನ ಅಬ್ಸರ್ವ್ ಮಾಡ್ಕೊತ ಬಂದರೆ, ಎಲ್ಲರೂ ಭಕ್ತಿಪೂರ್ವಕವಾಗಿ ಈ ಒಂದು ವರ್ಷನ ಏನು ಮಾಡಿದ್ರು, ಆಗಮನ ತಮ್ಮ ಜೀವಿತದಲ್ಲಿ ಆಗಮನ ಮಾಡಿಕೊಂಡ್ರು. ದೇವರನ್ನು 25 ವರ್ಷ ಕಳೆದು 26ನೇ ವರ್ಷಕ್ಕೆ ದೇವರನ್ನು ಇನ್ನು ಸಜೀವರ ಲೆಕ್ಕದಲ್ಲಿ ನಮ್ಮನ್ನು ನಿಂದಿರ್ಸೋಣ. ಎಷ್ಟೋ ಜನರು 25ರಲ್ಲಿರ್ತಕ್ಕಂಥ ನಮ್ಮ ಅಣ್ಣರು, ಆತ್ಮೀಯರು, ತಮ್ಮಂದಿರು ಎಲ್ಲರೂ ಏನಾದರೂ, ಅಕ್ಕಪಕ್ಕದವ್ರು ಎಲ್ಲರೂ ಏನಾದರೂ, ಅನೇಕ ಜನರು ಮಣ್ಣಾಗಿ ಹೋದರು. ಆದರೆ ದೇವರು ನನಗೆ ಇನ್ನೂ ಒಂದು ಅವಕಾಶವನ್ನು ಕೊಟ್ಟನಲ್ಲ ಅಂತ ಪ್ರಾರ್ಥನೆ ಮೂಲಕವಾಗಿ ದೇವರಲ್ಲಿ ಬೇಡಿಕೊಂಡು, ಈ ವರ್ಷದಲ್ಲಾದರೂ ಕೂಡ ನಾನು ದೇವರ ಕೆಲಸವನ್ನು ಹೆಚ್ಚೆಚ್ಚಾಗಿ ದೇವರಿಗೋಸ್ಕರ ಮಾಡೋಣ ಅಂತ ಒಂದು ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಇದು ಒಂದು ಮೆಟ್ಟಿಲಂತಲೇ ನಾವು ಅನ್ಬೋದು ಪ್ರೇರೆ. ಯಾಕೆಂದರೆ ಮನುಷ್ಯರು ಆಚಾರಗಳಿಗೆ ತುಂಬ ಅಡಿಕ್ಟ್ ಆಗಿರ್ತಾರೆ. ನಾವು ಕ್ರಿಸ್ಮಸ್ ದೇವರು ಹುಟ್ಟಿಲ್ಲ ಅಂತ ಒಂದು ನಾವು ನೋಡಿದ್ರೆ, ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡ್ತೀವಲ್ಲ ಪ್ರೇರೆ. ಮೊನ್ನೆ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಿದಾಗ ವರ್ಷದ ಪೂರ್ತಿ ಚರ್ಚ್ಗೆ ಬರಲಾರ್ದು ಅವತ್ತೇನು ಮಾಡಿರ್ತಾನೆ, ಕ್ರಿಸ್ಮಸ್ ದಿನ ಬಂದಿರ್ತಾನೆ. ಇದು ಕ್ರಿಸ್ಮಸ್ ಹಬ್ಬಪ್ಪ, ಕ್ರಿಸ್ಮಸ್ ಹಬ್ಬದ ದಿನ ನಾವೇನು ಮಾಡಬೇಕು, ಏಸಾಮಿ ಹುಟ್ಟ್ಯಾನ, ಈ ಲೋಕದಾಗ ಏಸಾಮಿ ಹುಟ್ಟ್ಯಾನ, ಈ ಲೋಕದಾಗ ಬಂದಾನ. ಅವ್ರಿಗೊಂದು ಆಲೋಚನೆ, ಅದು ಕ್ರಿಸ್ಮಸ್ ಹಬ್ಬದ ದಿನದಿಂದೇ ಕಾಣ್ತಾರೆ, ಅವ್ರದ್ದೊಂದು ಆಲೋಚನೆ ಇರ್ತಾ. ಅಂಥ ಜನರ ಮುಂದೆ ಹೋಗಿ ನಾವು ಇನ್ನು ಅವತ್ತು ಒಂದಿನ ಬಂದನಂದರೆ ಆ ಒಂದು ಜನಗಳ ಮಧ್ಯೆ, ಆ ಜನರ ಮುಂದೆ ನಾವೇನು ಮಾಡಬೇಕು, ಆ ಯೇಸು ಕ್ರಿಸ್ತ ಈ ಲೋಕಕ್ಕೆ ಯಾಕೆ ಬಂದ, ನಾವು ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಲ್ಲ, ಯಾಕೆ ನಾವು ಆಚರಣೆ ಮಾಡ್ತಾ ಇದ್ದೀವಿ, ಕ್ರಿಸ್ಮಸ್ ಹಬ್ಬ ಈ ಲೋಕ ಆಚರಣೆ ಮಾಡೋಕೆ ಯಾಕೆ ಮಾಡೋಕ್ಕಚ್ಚಿದ, ಏಸಾಮಿ ಈ ಲೋಕಕ್ಕೆ ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ ಈ ಲೋಕಕ್ಕೆ ಬಂದನ. ಈ ಲೋಕಕ್ಕೆ ಬಂದಿರತಕ್ಕಂಥ ಯೇಸು ಕ್ರಿಸ್ತರು ನಮಗೋಸ್ಕರ ಕಲ್ವರಿ ಶಿಲ್ಬೆ ಮೇಲೆ ಪ್ರಾಣತ್ಯಾಗ ಮಾಡ್ಯಾನ. ಆ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ಯೇಸು ಕ್ರಿಸ್ತನು 3ನೇ ದಿನ ಮೃತ್ಯುಂಜಯನಾಗಿ ಪುನಃ ಎದ್ದನ. ಆತನು ಈ ಲೋಕದಲ್ಲಿ ನಮಗೋಸ್ಕರ ಎಷ್ಟೋ ಕಷ್ಟಗಳನ್ನು ಅನುಭವಿಸೋಣ. ಹಾಗಾಗಿ ನಾವು ಆತನಲ್ಲಿ ಸಂತೋಷ ಪಡಬೇಕು. ಆದರೆ ಕ್ರಿಸ್ಮಸ್ ದಿನ ಮಾತ್ರ ಅಲ್ಲ, ಪ್ರತಿದಿನವೂ ಕೂಡ ನಾವೇನು ಮಾಡಬೇಕು, ಸಂತೋಷ ಪಡಬೇಕಂತ ಒಂದು ವಾಕ್ಯ ದೇವರ ವಿಷಯದಲ್ಲಿ ಹೇಳೋಕೆ ನಮ್ಗೆ ಏನಾಗುತ್ತೆ, ಆ ಒಂದು ದಿನದಲ್ಲಿ ಸಮಯ ಸಿಗುತ್ತೆ ಬೇರೆ. ಅದೇ ರೀತಿಯಾಗಿ ಜನರುಗಳು ಆಚರಣೆಗಳಿಗೇನೆ ಅಡಿಕ್ಟ್ ಆಗಿದ್ದಾರೆ. ಆಚರಣೆಗಳನ್ನ ಜನರು ಏನು ಮಾಡೋಕ್ಕಾಚಾರ, ನಂಬಿಕೊಂಡು ಹೋಗ್ತಾರೆ, ಆಚರಣೆಗಳನ್ನ ಪಾಲಿಸೋಕ್ಕಾಚಾರ. ಅದಕ್ಕೆ ದೇವರು ಹೇಳ್ತಾನಲ್ಲ ಪ್ರೇರೆ, ಇವರ ಆಚರಣೆಗಳ ಮುಖಾಂತರ ಹೋಗ್ತಾಯಿದ್ದಾರೆ, ಆದರೆ ಅವ್ರ ಮನಸ್ಸು ನನಗೆ ದೂರವಾಗಿದೆ ಅಂತ ದೇವ್ರ ವಾಕ್ಯ. ಅಂದರೆ ಅವ್ರ ಆಚರಣೆಗಳಿದ್ದಾಗ ಮಾತ್ರ ಅವು ಗೊತ್ತಾಗುತ್ತೆ ಪ್ರೇರೆ. ಆಚರಣೆಯಿಂದ ಮಾತ್ರ ಅವ್ರು ಏನು ಮಾಡ್ತಾರೆ, ಇವತ್ತು ಕ್ರಿಸ್ಮಸ್ ಅಂದರೆ ದೇವ್ರ ಸನ್ನಿಧಾನಕ್ಕೆ ಬರ್ತಾರೆ, ಅಥವಾ ಈಸ್ಟರ್ ಅಂದರೆ ದೇವ್ರ ಸನ್ನಿಧಾನಕ್ಕೆ ಬರ್ತಾರೆ, ಹ್ಯಾಪಿ ನ್ಯೂ ಇಯರ್ ಅಂದರೆ ದೇವ್ರ ಸನ್ನಿಧಾನ. ಅಂದರೆ ಏನು ಮಾಡೋಕ್ಕಾಚಾರ ಅಂದರೆ, ದೇವರು ಪ್ರತಿ ಸಮಯ ಪ್ರತಿ ಕ್ಷಣ ನನ್ನಲ್ಲಿ ನೀವು ಇದ್ದು ಸಂತೋಷ ಪಡಬೇಕು ಅಂತ ಹೇಳಿರ್ತಕ್ಕಂಥ ದೇವ್ರ ಮಾತುಗಳು ಅವ್ರಿಗೆ ಯಾವಾಗ ಅರ್ಥ ಆಗುತ್ತಾ ಅಂದರೆ, ಆ ಒಂದು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಗೊತ್ತಾಗುತ್ತೆ ಪ್ರೇರೆ. ಅಂಥ ದಿನಗಳಲ್ಲಿ ನಾವು ಏನು ಮಾಡ್ಬೇಕಂದ್ರೆ, ನಮ್ಗೆ ಇನ್ನೂ ಒಂದು ಅವಕಾಶ, ಅವತ್ತು ದೇವ್ರ ವಾಕ್ಯನ ಹೇಳೋಕೆ, ದೇವ್ರ ಮಾತು ತಿಳಿಸೋಕೆ ಅದೊಂದು ಒಳ್ಳೆ ದಿನ ಅಂದ್ಕೊಂಡು ನಾವೇನು ಮಾಡ್ಬೇಕಂದ್ರೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರ ವಾಕ್ಯವನ್ನು ತಿಳಿಸಿ ನಾವು ಪ್ರತಿದಿನವೂ ಕೂಡ ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸಬೇಕು. ನಾವು ಪ್ರತಿ ದಿನವೂ ಕೂಡ ಒಂದು ಹ್ಯಾಪಿ ನ್ಯೂ ಇಯರ್ ನಮ್ಮ ಜೀವಿತದಲ್ಲಿ ನಾವು ಬರಮಾಡಿಕೊಳ್ಳಬೇಕು ಅಂತ ದೇವರು ಹೇಳ್ತಾನೆ. ಅದಕ್ಕೆ ದೇವರು ಹೇಳೋಕಚನ, ನಿಮ್ಮ ಹಿಂದಿನ ನಡತೆ ಯಾವ ರೀತಿ ಇತ್ತು, ಈ ದಿನಗಳಾದರೂ ಕೂಡ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ, ಪ್ರತಿದಿನ ಹೊಸಬರಾಗಬೇಕು. ಇಲ್ಲಿಗೆ ವಾಕ್ಯ ನಮಗೆ ಹೇಳ್ತಾ ಇದೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನಮ್ಮ ಹಿಂದಿನ ನಡತೆ ಒಂದು ಸಾರಿ ನೋಡ್ಕೊಂಡ್ರೆ ಅದು ಹೆಂಗೈತೆ ಅಂದರೆ ಅದು ನೀಚವಾಗಿದೆ. ಒಂದು ಸಾರಿ ಮೊನ್ನೆ ವಾಕ್ಯದಲ್ಲಿ ನಾನು ನೋಡಿದ ಪ್ರೇರೆ, ನಮ್ಮ ನಡತೆಗಳು ಯಾವ ರೀತಿ ಆಗ್ಯಾವಂದರೆ ಹುಣ್ಣುಗಳಾಗಿ ವಾಸನೆ ಬರಕಚ್ಚವಂತ. ಇದು ಪ್ರಸಂಗದಲ್ಲೇ ಎಲ್ಲಿದೆ ಅದು ವಾಚನ ಮೊನ್ನೆ ನೋಡಿದೆ ನಾನು. ನಮ್ಮ ಪಾಪಗಳು, ನಮ್ಮ ಹಿಂದಿನ ನಡತೆಗಳು ಏನಾಗ್ಯಾವಂದರೆ ಆ ಹುಣ್ಣುಗಳಾಗಿ ಅವೇನು ಬರಕಚ್ಚವಂದರೆ ವಾಸನೆ ಬರಕಚ್ಚವಂತ ನಮ್ಮ ಜೀವಿತದಲ್ಲಿ. ಅಂದರೆ ನಮ್ಮ ಹಿಂದಿನ ನಡತೆಗಳು ಕೂಡ ಹುಣ್ಣುಗಳಾಗಿ ಏನಾಕಚ್ಚವ, ವಾಸನೆ ಬರಕಚ್ಚವಂತ ಪ್ರೇರೆ. ಆ ವಾಸನೆ ಅಂತ ಜೀವಿತನ ನಾವು 26ರಲ್ಲಿ ಕೂಡ ಇದೇ ಜೀವಿತದಲ್ಲಿ ಮುಂದೆ ಕಂಟಿನ್ಯೂ ಮಾಡ್ತಂದರೆ
ದೇವರು ಒಪ್ಪಲ್ಲ ಪ್ರೇರೆ. ಅದಕ್ಕೆ ದೇವರು ಹೇಳ್ತಾನೆ, ನೀವು ಇಂದಿನ ನಡತೆಯನ್ನು ಅನಿಸಬಾರ್ರೆ. ಇಂದಿನ ನಡತೆಯಲ್ಲಿ ನೀವು ಎಷ್ಟು ಮಾಡಿದ್ರೆ 25ರಲ್ಲಿ ನೋಡ್ರಿ ಪ್ರೇರೆ, ನಾವು ದೇವರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಗಳು ಅಥವಾ ನಮಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಒಂದು ಪಟ್ಟಿ ಮಾಡ್ಕೊತ ಹೋದರೆ ದೇವ್ರಿಗೆ ಮಾಡಿರ್ತ ಕಾರ್ಯಗಳು ಹೆಚ್ಚಾಗುತ್ತವ, ನಮ್ಮ ಕಾರ್ಯಗಳು ಹೆಚ್ಚಾಗ್ತವ? ನಮ್ಮ ಕಾರ್ಯಗಳು ಹೆಚ್ಚಾಗ್ತವೆ ಪ್ರೇರೆ. ನಾವು ನಮ್ಮ ದೇಹಕ್ಕಾಗಿ ಈ ಲೋಕ ಸಂಬಂಧವಾದ ಕಾರ್ಯಗಳು ಮಾಡಿದಷ್ಟು ದೇವರ ಕಾರ್ಯಗಳಿಗೆ ನಾವು ಮನಸ್ಸಿಟ್ಟಿಲ್ಲ. ಅದೇ 2026ರಲ್ಲಿ ಜನಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ವರ್ಷನಾದರೂ ಮನಸ್ಸಲ್ಲಿ ಒಂದು ಭಾವನೆ, ಅದು ಜನಗಳ ಮನಸ್ಸಲ್ಲಿರ್ತಕ್ಕಂಥ ಭಾವನೆ ಏನಂತ, 2026ರಲ್ಲಿ ನಾನು ಚೆನ್ನಾಗಿರ್ಬೇಕಪ್ಪ, 2026ರಲ್ಲಿ ನನಗೆ ಈ ಥರ ಕಳೆದೋಯ್ತು, 2025 ಕಳೆದೋಯ್ತು, 26 ಆದರೆ ನಾನು ಚೆನ್ನಾಗಿರ್ಬೇಕು. ನಾನು ಆತ್ಮೀಯರು ಕ್ರೈಸ್ತರು ತುಂಬ ಜನ ಫೋನ್ ಮಾಡಿ 2025ರಲ್ಲಿ ಏನು ಕೆಲಸ ಮಾಡೋಕ್ಕಾಗಲಿಲ್ಲ, ದೇವ್ರ ಮಾತು ಮೀರಿಬಿಟ್ಟೆ, 26ರಿಂದ ಆದರೂ ನಾನು ಏನು ಮಾಡಬೇಕು, ದೇವರ ವಾಕ್ಯದ ಕಡೆ ನಾನು ಗಮನ ಕೊಡಬೇಕು, ದೇವರಲ್ಲಿ ಇನ್ನೂ ಹೆಚ್ಚಾಗಿ ಬೆಳಿಬೇಕಂತ ಒಂದು ಮನಸ್ಸು ಯಾವಾಗ ಹುಟ್ಟ್ಯದ? ದಿನ ಹುಟ್ಟಬೇಕಾಗಿತ್ತು, ಆದರೆ ಹುಟ್ಟಿದ್ದು ಯಾವಾಗ? 26 ಜನವರಿಯಲ್ಲಿ. ಆದರೂ ಕೂಡ ನಾವು ಅವ್ರನ್ನ ಬೈಲಾರ್ದಂಗೆ ಏನು ಮಾಡಬೇಕು, ಇವಾಗಾದರೂ ಹುಟ್ಟಿದಲ್ಲ, ಇದನ್ನು ನಾವೇನು ಮಾಡಬೇಕು, ನಮ್ಮ ಜೀವಿತದಲ್ಲಿ ಏನು ಮಾಡೋ ಪ್ರೇರಣೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ದೇವ್ರು ಹೇಳ್ತಾನೆ ಪ್ರೇರಣೆ, ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸಬೇಡ್ರಿ. ಹಿಂದಿನ ನಡತೆ ನಾವು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಇಷ್ಟ ಬಂದಂಗೆ ರೀತಿಯಲ್ಲಿ ನಾವು ಕಳೆದ್ವಿ. ಆದರೆ ಈ ದಿನಗಳಲ್ಲಿ ನಾವೇನು ಮಾಡಬೇಕು, ನಮಗಿರುವಂಥ ಸಮಯ ಸ್ವಲ್ಪನೇ ಪ್ರೇರಣೆ, ಇರುವಂಥ ಸಮಯದಲ್ಲಿ ನಾವೇನು ಮಾಡಬೇಕು, ದೇವರ ಮಾತನ್ನು ತಿಳಿದುಕೊಂಡು, ದೇವರ ವಾಕ್ಯವನ್ನು ತಿಳಿದುಕೊಂಡು, ದೇವರ ಆಜ್ಞೆಗಳ ಪ್ರಕಾರವಾಗಿ ನೀವು ಈ ಲೋಕದಲ್ಲಿ ಜೀವಿಸಿ, ದೇವರ ಮಾತನ್ನು ನಾವು ಧಿಕ್ಕರಿಸದೆ ಇನ್ನೂ ಹೆಚ್ಚಾಗಿ ದೇವರ ವಾಕ್ಯಕ್ಕೆ ಗಮನ ಕೊಟ್ಟು, ಆತನ ಕ್ರಿಯೆಗಳಲ್ಲೇ ನಾವು ಇನ್ನೂ ಹೆಚ್ಚಾಗಿ ಭಾಗವಹಿಸಿ, ಆತನ ಮೆಚ್ಚುವ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವನ ಮಾಡೋಣ ಅಂತ ಹೇಳುತ್ತಾ 2 ಮಾತುಗಳು ನಿಮ್ಮ ಆತ್ಮೀಯ ಲಾಭಕ್ಕಾಗಿ ದೇವರ ಆಶೀರ್ವಾದದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪ್ರೇಮ ಸ್ವರೂಪನಾದ ಪ್ರೀತಿಯುಳ್ಳ ಪರಿಶುದ್ಧನಾದ ತಂದೆಯಾದ ದೇವ, ನಿಮ್ಮ ಪವಿತ್ರುಳ್ಳ ನಾಮಕ್ಕೆ ವಂದನೆಗಳು. ಈ 2 ಮಾತುಗಳು ನಿನ್ನ ಮಕ್ಕಳಿಗೆ ತಿಳಿಸಲು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ತಿಳಿಸುವರಾಗಿದ್ದೇವೆ ದೇವ. ಪ್ರತಿದಿನವೂ ಕೂಡ, ಪ್ರತಿ ಸಮಯವೂ ಕೂಡ ನಿನ್ನಲ್ಲಿ ನಾವು ಸಂತೋಷ ಪಡಬೇಕು ಎಂಬುದು ನಿನ್ನ ಆಸೆ. ಆದರೆ ನಿನ್ನ ಆಸೆಗಳನ್ನು ಧಿಕ್ಕರಿಸಿ ಈ ಲೋಕದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇವೆ. ಈ ದಿನದಿಂದಾದರೂ ಕೂಡ, ಈ ಸಮಯದಿಂದಾದರೂ ಕೂಡ ನೀನು ಹೇಳುವ ರೀತಿಯಲ್ಲಿ, ನೀನು ಮೆಚ್ಚುಗೆಯಾಗುವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸಿ, ನೀನು ಮೆಚ್ಚುವ ರೀತಿಯಲ್ಲಿ ಈ ಲೋಕದಲ್ಲಿ ನಾವು ನಮ್ಮ ಜೀವಿತವನ್ನು ಸಾಗಿಸಿ, ಮುಂದಿನ ನೀನು ಕೊಡಬೇಕಾಗಿರ್ತಕ್ಕಂಥ ನಿತ್ಯ ಜೀವನ ಸಂಪಾದಿಸಿಕೊಳ್ಳುವುದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡುವಂತೆ ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಮುದುಮಗನು ನಮ್ಮ ರಕ್ಷಕನಾದ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡ ಹೊಂದಿದ್ದೇವಪ್ಪ ತಂದೆ, ಆಮೇಲೆ.